ಯಾಕೈತೆ ಅಲ್ಲಿಂದ ನಕಾಶೆ ದಾರಿ ಇದ್ರೆ ನಾವು ಹೋಗಕ್ಕೆ ಬರೋಕ್ಕೆ ಶುರು ಹೋಗುತ್ತೆ. ಇಲ್ಲ ಅಂದ್ರೆ ಈಗ ನಾವು ಕುಯ್ದಂತ ಬೆಳೆನೂ ತಗೊಂಡೋಗಕ್ಕಾಗಲ್ಲ, ಹೋಗಕ್ಕೆ ಆಗೋದಿಲ್ಲ. ಅಲ್ಲಿ ಟ್ರ್ಯಾಕ್ಟರ್ ಇವರು ಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ತೋರಿಸಿ ಎಲ್ಲಿ ಬಿಟ್ಟಿದ್ದಾರೆ ಅಂತ. ಹೋಗಕ್ಕೆ ಜಾಗ ಇಲ್ಲ. ಮಲ್ಟಿಪ್ಲೆಕ್ಸ್ನವರು ಮತ್ತೆ ಇವರೆಲ್ಲ ಸೇರ್ಕೊಂಡು ಇದು ಮಾಡ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಮತ್ತೆ ಇವರೆಲ್ಲ ಸೇರ್ಕೊಂಡು ಈ ಥರ ಮಾಡ್ತಾರೆ. ಅಲ್ಲೂ ಬಿಟ್ಟಿಲ್ಲ, ನಮಗೇನಿಲ್ಲ. ಸುಮ್ಮನೆ ಇದು ಊರವ್ರಿಗೆ ಬಿಟ್ಕೊಂಡಿದ್ದಾರೆ. ನಾವು ನಕಾಶೆ ಇತ್ತಲ್ಲ, ಅಲ್ಲಿ ನಮಗೆ ಜಮೀನಿಗೆ ಹೋಗೋದಕ್ಕೆ ದಾರಿ ಇಲ್ಲ. ಎಲ್ಲ ಇವರು ಒಳ್ಳೊಳ್ಳೆ ಅಧಿಕಾರಿಗಳು, ಈ ಸೆಕ್ರೆಟರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಇವರೆಲ್ಲ ಸೇರ್ಕೊಂಡು ಇದು ಮಾಡ್ಕೊಂಡು ನಮಗೆ ಕಷ್ಟ ಕೊಡ್ತಾ ಇದ್ದಾರೆ. ನಾವು ಹೋಗೋದಕ್ಕೆ ಬೆಳೆ ಬೆಳೆದಿದ್ದಕ್ಕೆ ನಾವು ಹೋಗೋಕ್ಕಾಗಲ್ಲ ಸರ್. ಅಲ್ಲಿ ನಾವು 8-10 ಜನ ಅಲ್ಲಿ ಹೋಗ್ಬೇಕು. ಅಲ್ಲಿ ಮಾತಾಡ್ತಾರೆ. ಖಾಲಿ ಬಿಟ್ಟಿದ್ದೀವಿ ಸರ್, ಎಲ್ಲ ಖಾಲಿ ಬಿಟ್ಟಿದ್ದೀವಿ. ಹೋಗೋಕ್ಕೆ ಬರೋಕ್ಕೆ ಜಾಗ ಇಲ್ದ. ಇವ್ರ ತೋಟದಿಂದ ಪಕ್ಕದಲ್ಲಿ ನಮ್ದೆಲ್ಲ ಖಾಲಿ ಬಿದ್ದಿದೆ ಸರ್, ಹೋಗೋಕ್ಕೆ ಜಾಗ ಇಲ್ಲ. ನಕಾಶೆ ಇರೋದಲ್ಲಿ ನಕಾಶೆ ದಾರಿ ಬೇಕು. ಇದು ಊರವರು ಅವ್ರ ಇಷ್ಟ, ಅವರು ಹೋಗಕ್ಕೆ ಬಿಟ್ಕೊಂಡಿದ್ದಾರೆ. ನಮಗೆ ನಕಾಶೆಗೆ ಹೋಗೋಕ್ಕೆ ಗಾಡಿ ಹೋಗೋಕ್ಕೆ ದಾರಿ ಇಲ್ಲ ಸರ್. ನಾಗರಾಜ್ ಅಂತ ಸರ್. ಇವತ್ತು ಒಂದೇ ಇಟ್ಕೊಂಡು ಕುಂತ್ಕೊಂಡ್ರೆ ಜನ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮದು ಬಂದು ಹೇಳಿದ್ರು ಬೇರೆ ಊರು ಅಂತೇಳಿ, ಬೇರೆ ಊರಲ್ಲ ನಮ್ಮದು. ಗುರುನಹಳ್ಳಿ ಗೋರಿಂಬೆಲೆ ಎರಡೂ ಒಂದೇ ಗ್ರಾಮ. ಈಗ ನಾನು ಒಬ್ಬ ರೈತಾಗಿ 18 ವರ್ಷ ಆಯಿತು ನಾನು ಹೊಲಕ್ಕೆ ಹೆಜ್ಜೆ ಹಾಕಿ ದಾರಿ ಇಲ್ಲದೆ ಹೋಗ್ತಾ ಇಲ್ಲ. ನಾನು ಪಾಳು ಬಿದ್ದಿದೆ ಅಲ್ಲಿ. ಅದಕ್ಕೆ ಒದ್ದಾಡ್ತಾ ಇರೋದು, ಅದಕ್ಕೆ ಒದ್ದಾಡ್ತಾ ಇರೋದು. ಅದು ಬೇಕು ಅಂತಲೇ ಇಷ್ಟು ಕೇಳ್ತಾ ಇರೋದು. ನಮ್ಮ ಹೊಲ ನಮ್ಮ ದಾರಿಗೆ 18 ವರ್ಷ ಆಗಿದೆ. ಒಂದು 10 ಜನ ರೈತರು ನಾವು ಯಾರೂ ಹೋಗಿಲ್ಲ ಅಲ್ಲಿ. ಪಾಳು ಬಿದ್ದಿದ್ದೀವಿ, ಬೇಕಾದ್ರೆ ಬಂದು ನೋಡ್ಕೊಳ್ಳಿ. ಅಲ್ಲಿ ನಕಾಶೆ ಅದು ಇದ್ರೂ ಕೂಡ ಬಿಡ್ತಾ ಇಲ್ಲ. ಅದಕ್ಕೆ ಕೇಳ್ಕೊತಾ ಇದ್ದೀವಿ ನಾವು. ನಕಾಶೆ ರಸ್ತೆ ಬೇಕು. ಇದು ಊರುಗಳಿಗೆ ಹೋಗೋಕ್ಕಾಯ್ತು, ಸಾರ್ವಜನಿಕ ರಸ್ತೆ ಆಯಿತು. ಹೊಲಕ್ಕೆ ಹೋಗ್ಬೇಕಾದ್ರೆ ನಕಾಶೆ ಬೇಕೇ ಬೇಕು. ಅದೇ ನಮ್ಮ ರೈತರು ಜೀವನ ಮಾಡ್ಬೇಕಂದ್ರೆ. ಇದು 30 ವರ್ಷದಿಂದ ಹೌದೌದು ಹೌದು ಲೀಗಲೈಸ್ ಮಾಡಿಕೊಡಿ ಅಂತ. ಹೌದು. ನಿಮ್ಮ ಹೆಸರು? ಪುಟ್ಟ ಬೈಲೇಗೌಡ ಅಂತೇಳಿ. ಹೇಳಿ ಸರ್, ಏನು ಸರ್ ಇದು ವಿವಾದ? ನಕಾಶೆ ಅದಕ್ಕೆ ನಾವು 2018ಇಂದನೂ ಅರ್ಜಿ ಹಾಕಿದ್ದೀವಿ. ಹಿಂದೆ ಏನು ಮಾಡಿದ್ರು, ನಮ್ಮ ಹೊಲಗಳಿಗೆಲ್ಲ ದಾರಿ ಇತ್ತು, ಅದನ್ನೆಲ್ಲ ಮುಚ್ಕೊಂಡು ನಕಾಶೆ ಹುಡುಕೇಳಿ ಅಂತ ಅಂದ್ಬಿಟ್ಟು ಅವರೇ ಕಟ್ಕೊಂಡ್ರು, ದಾರಿ ಎಲ್ಲ ಕಟ್ಕೊಂಡ್ರು. ನಕಾಶೆಗೆ ನಾನು ಅರ್ಜಿ ಹಾಕಿದೆ. ಅರ್ಜಿ ಹಾಕಿ 18ರಿಂದ ನಡೀತಾ ಇದೆ. ಮೊನ್ನೆ ತಹಸೀಲ್ದಾರ್ 2 ಸಾರಿ ಬಂದು ನೋಟಿಸ್ ಕೊಟ್ಟು 2 ಸಾರಿ JCB ತಂದು ಹೊಡೆಸ್ತೀವಿ ಅಂತ ಹೇಳ್ಬಿಟ್ಟು ಹೊಡೆಸ್ಲಿಲ್ಲ, ಹೊರಟೋದ್ರು. ಅದಕ್ಕೆಲ್ಲ ನಾವು ದುಡ್ಡೆಲ್ಲ ಖರ್ಚು ಮಾಡಿದ್ವಿ. ಆಮೇಲೆ ಈಗ ನೆನ್ನೆ ಶನಿವಾರ ದಿನ ಸಾಯಂಕಾಲ 4 ಗಂಟೆಗೆ ಬಂದರೆ RI ಬಂದು ಅವರು ನಕಾಶೆ ಅದು ಹೊಡೆಸ್ಬೇಕಾ, ಅಲ್ಲಿ ಸುಮ್ಮನೆ ಒಂದಿಷ್ಟು ತಂದಿ ಕಿತ್ತಾಕ್ಸ್ಬಿಟ್ಟು ನಾವು ಮಾಡ್ತಿದ್ದೀವಿ ಹೋಗ್ರಿ ಅಂತ ಹೇಳಿದ್ದು. ಬಂದು ಅವರೇ ನಿಂತ್ಕೊಂಡು ಇದು ಹೊಡ್ಸಿದ್ದಾರೆ, ಚರಂಡಿ ಹೊಡ್ಸಿದ್ದಾರೆ. ನೀವು ನಕಾಶೆ ಅದು ಕ್ಲಿಯರ್ ಆಗೋತ್ತವರೆಗೂ ನಕಾಶೆ ಇದು ರೋಡು ಮುಚ್ಚಬಾರ್ದಾಯಿತು. ಇದು ಎಷ್ಟು ವರ್ಷದಿಂದ ಓಡಾಡ್ತಿದ್ದು ಸರ್ ರೋಡು? ಇದು ಸುಮಾರು ವರ್ಷದಿಂದ ಓಡಾಡ್ತಾ ಇದ್ದೀವಿ. ಸುಮಾರು ಒಂದು 30 ವರ್ಷದ ಇರಬೇಕು, ಅಲ್ಲಿಂದ ಓಡಾಡ್ತಾ ಇದ್ದೀವಿ. ಈಗ ನಕಾಶೆ ಅದಿ ಆ ಕಡೆ ನಾವು ಹೊಲಗಳಿಗೆಲ್ಲ ಹೋಗೋರಿಗೆ ತೊಂದರೆ ಆಗ್ತದೆ. ನಾವು ನಕಾಶೆ ಅದಕ್ಕೆ ಕೇಳಿದ್ರೆ ಗೌರ್ಮೆಂಟ್ ಅದಕ್ಕೆ ಕೇಳಿರೋದು. ನಾವೇನೋ ನಾವು ಸ್ವಂತ ಆದಿಗಳು ಇವರು ಒಬ್ಬರೇ ಬಿಟ್ಟಿಲ್ಲ, ನಾವು ಬಿಟ್ಟಿದ್ದೀವಿ. ಊರ್ತವಿಂದಲೂ ನಾವು ಬಿಟ್ಟಿದ್ದೀವಿ, ಇಲ್ಲಿಂದನೂ ರೋಡ್ ತಕ್ಕ ನಾವು ಖಾಸಗಿ ಅವರು ಬಿಟ್ಟಿರೋದು. ಅವ್ರದ್ದು ಜಮೀನು ಐತೆ, ನಮ್ಮದು ಜಮೀನು ಐತೆ. ಅದರಿಂದ ಏನಿರುತ್ತೆ, ನಕಾಶೆ ಅದು ಹೊಡ್ಕೊಡಿ, ಆಮೇಲೆ ಬೇಕಾದ್ರೆ ನೀವು ಅವ್ರವ್ರು ಬೇಕಾದ್ರೆ ಅವ್ರು ಮುಚ್ಕೊಳ್ಳಿ, ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ. ನಾರಾಯಣಪ್ಪ ಸನ್ನಪ್ಪ ಮಗ ಮನಂಜಯ್ಯ ಅಂತ. ಅವ್ರು ಅವತ್ತಿದ್ದಾರೆ ಅದೇ ಸರ್. ಇದು ಎಲ್ಲ ನಕಾಶೆ ಅದಿಗಳು ಮುಚ್ಕೊಂಡಿದ್ದಾರೆ, ಮಶಾಣ ಒತ್ತಲಿಸ್ಕೊಂಡಿದ್ದಾರೆ, ಗುಂಡೋಪ್ ಒತ್ತಲಿಸ್ಕೊಂಡಿದ್ದಾರೆ, ಎಲ್ಲ ಸುಮಾರು ಒತ್ತಲಿಸ್ಕೊಂಡು ಸುಮ್ಮನೆ ಎಲ್ಲ ದೌರ್ಜನ್ಯ, ಮಾತೆತ್ತಿರ ದೌರ್ಜನ್ಯ ಬರ್ತಾರೆ. ನಾವು 2 ಎಕರೆ ಬಿಟ್ಟಿದ್ದೀವಿ, 3 ಎಕರೆ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಬರೋದು. ಪ್ರಭಾವಿಗಳು. ಆದ್ದರಿಂದ ನಮಗೆ ಬಡವರಿಗೆ ಎಲ್ಲಿ ರಕ್ಷೆ ಸಿಗ್ತದೆ? ಇರೋ ರೋಡು ಇಲ್ಲ, ನಕಾಶೆ ರೋಡು ಇಲ್ಲ. ನಕಾಶೆ ಹೊಡೆದ್ಬಿಟ್ಟು ಕಟ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಲ್ಲ. ಅವ್ರು ಒಂದೇ ತಾವು ಬಿಡಲಿ, ನಕಾಶೆ ಹೊಡೆಯತಕ್ಕ ರೋಡು ಓಡಾಡ್ಬೇಕಾನೆ, ರಸ್ತೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ಬಾರ್ತಾನೆ. ಏಕದಮ್ ಒಬ್ಬ ಅಧಿಕಾರಿ ಇದ್ಕೊಂಡೇ ಹೊಡೆಸಿದ್ದಾರೆ, ಸೆಕ್ರೆಟರಿ ಅವ್ರು ಇದ್ಕೊಂಡೇ ಹೊಡೆಸಿದ್ದಾರೆ. ನನ್ನ ಹೆಸರು ಜಿ ರಾಮಯ್ಯ. ಇವಾಗ ಎಲ್ಲ ರೋಡು ಓಡಾಡೋಕ್ಕೆ ಅಂತ ಎಲ್ಲ ಮಾಡಿಸ್ಬಿಟ್ಟು ಈಗ ನಕಾಸೆ ಆ ಕಡೆಯಿಂದಲೂ ಬಿಟ್ಟಿದ್ದೀವಿ, ಈ ಕಡೆ ನೋಡಿ ಅಲ್ಲೇನೇನೆ ಎಲ್ಲೂ ಬಿಟ್ಟಿಲ್ಲ. ಈಗ ನಾವು ಎಲ್ಲಿ ಓಡಾಡಬೇಕು? ಹೆಂಗಸ್ರ ಮಕ್ಕಳು ಎಲ್ಲಿ ಓಡಾಡ್ತಾರೆ? ಏನಾನ ನನ್ನ ಮಗಳನ್ನೇ ಹೋಗ್ಬೇಕು. ನಾವು ಏನೇ ಒಂದು ತರಬೇಕಾಗ್ಲಿ, ಒಂದು ಇದು ಮಾಡಬೇಕಾಗ್ಲಿ ನನ್ನ ಮಗಳನ್ನೇ ಹೋಗ್ಬೇಕು ಬರ್ಬೇಕು ನಾವು. ಈಗ ಬೇರೆ ಊರ ಕಡೆಯಿಂದ ಮೇಲಿಂದ ಹೋಗಿ ಬರೋಕ್ಕಾಗುತ್ತೋ? ಅವತ್ತಿಂದ ಬಿಟ್ಟು ಇವಾಗ ಮಧ್ಯದಲ್ಲಿ ಹೊಡೆದವ್ರು ಅಲ್ಲೂ ಬಿಟ್ಟಿದ್ದೀವಿ, ಇಲ್ಲಿ ಎಲ್ಲೂ ಬಿಟ್ಟಿಲ್ಲ. ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು? ಮಾಡೋವರೆಗೂ ಇರಬೇಕಲ್ವ ಸರ್ ಅವರು?
ಬೇಕಾದ್ರೆ ಮಾಡಿದ್ಮೇಲೆ ಅವ್ರು ಕಟ್ಕೊಳ್ರಿ, ನಮಗೇನು ತೊಂದರೆ ಇಲ್ಲ. ಈಗ ನಾವು ಅಲ್ಲಿ ಮೇಲ್ಗಡೆ ಊರ ಕಡೆಯಿಂದಲೂ ನಾವು ಬಿಟ್ಟಿದ್ದೀವಿ, ಊರ ಸವಿಂದಲೂ ಬಿಟ್ಟಿದ್ದೀವಿ ನಾವು. ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಿ? ಆಲೇ 30-40 ವರ್ಷದಿಂದಲೂ ಓಡಾಡ್ತೀವಿ ನಾವು. ಇವತ್ತೇನು ಹೊಸ್ದಾಗಿಲ್ಲ ಇಲ್ಲಿ. ಏನಾಗಬೇಕು ಅಂತ ನಿಮಗೆ? ನಮಗೆ ರೋಡ್ ಬೇಕು. ಈಗ ಯಾವ್ಯಾವ ಊರಿಗೆ ಹೋಗುತ್ತೆ? ಬೇಜಾನು ಸಂಡೆ ಒಂದು 15 ಊರ್ವರೆಗೂ ಓದ್ತದೆ ಹಳ್ಳಿಗಳ ಕಡೆಗೆಲ್ಲ. ಇದೇ ಮೇನ್ ರೋಡು. ಈಗ ಫಸ್ಟ್ ಸಿಕ್ಕದೆ ಯಾವ ಊರು? ಗೋರಿನಬೆಲೆ ಗದ್ದ ಕಾಲೋನಿ. ಈ ಕಡೆಯಿಂದ ಹೋದ್ರೆ ಕ್ಯಾಂಪಿಂಗ್ನಳ್ಳಿ ಕಾಲೋನಿ. ಈ ಕಡೆಯಿಂದ ಹೋದ್ರೆ ಬೈಲುನ್ಪಾಳ್ಯ, ಬರ್ಮನಹಳ್ಳಿ, ಸೀದಾ ಸಂಡೆಗುಪ್ಪ ಹಿಂಗೆ ಹೋಗುತ್ತೆ. ಇವರು ಈ ಗಡ್ಡಿ ಪಡಿಸ್ತಾ ಇದಾರಲ್ಲ, ಅವರು ನಿಮ್ಮೂರಿನವರೇ? ನಮ್ಮ ಹೌದು, ಊರಿನವರೇನೆ. ಹೆಂಗೆ ಅವರು ಯಾವಾಗಲೂ ಇದೇ ಥರ? ಅವ್ರು ಅವತ್ತಿಂದಲೂ ಹಂಗೇನೆ. ಬೇಕಾದ್ರೆ ಕ್ವಶನ್ ಕೇಳ್ರಿ. ಆಗ ಬೇಗ ಕೇಳಿ. ಅವತ್ತಿಂದಲೂ ಹಿಂಗೇನೆ, ದಾರಿಗಳ್ಗೇನೇನೆ ಅವ್ರ ತೊಂದರೆ. ಎಲ್ಲಿ ಹೋದ್ರು ಅದೇನೆ, ಗುಣ್ತೋಪಾಗಲಿ ಮಶಾಣ ಆಗಲಿ ಎಲ್ಲ ಅವತ್ತಿಂದಲೂ. 20 ವರ್ಷ ಅಲ್ಲ, 40 ವರ್ಷದಿಂದಲೂ ಹಂಗೇನೆ. ಇವತ್ತು 20 ವರ್ಷದಿಂದ ಅಲ್ಲ, 40 ವರ್ಷದಿಂದಲೂ ಹಿಂಗೇನೆ. ಅದೇನದು ಸ್ಕೂಲು ಗುಂಟು ಎಲ್ಲ ಅವ್ರ ಕಡೆನೇ ಇರೋದು ಜಮೀನು. ಯಾರು ಕೇಳಂಗೂ ಇಲ್ಲ, ಹೇಳಂಗೂ ಇಲ್ಲ, ಏನೂ ಇಲ್ಲ. ದೇವಸ್ಥಾನ ತಾವು ತಗೊಳ್ರಿ, ಊರೊಳಗಡೆ ಹಳೆ ಸ್ಕೂಲ್ ಐತೆ, ಅದೂ ನಮ್ಮದೇ ಅಂತಾರೆ. ಗುಣ್ತೋಪ್ ಜಾಗನೂ ನಮ್ಮದೇ ಅಂತಾರೆ, ರೋಡು ನಮ್ಮದೇ ಅಂತಾರೆ. ನಾವು ಬಿಟ್ಟಿಲ್ವಾ ರೋಡ? ನಾವು ಆ ಕಡೆಯಿಂದ ಸ್ವಂತ ಜಮೀನೇ ಬಿಟ್ಟಿರೋದು. ಈಗ ನಾವು ಅಲ್ಲಿ ಬಿಡ್ದಲ್ಲೇ ಇವ್ರು ಇಲ್ಲಿ ಬರೋಕ್ಕಾಗಲ್ಲ. ಸುಶೀಲಮ್ಮ ಅಂತ.